ನೋಡ್ಕೊಳ್ಳಿ ಕ್ವಶನ್ನು. ಇನ್ ಎ ಫ್ಯಾಕ್ಟ್ರಿ ಪ್ರೊಡ್ಯೂಸಿಂಗ್ ಬ್ಲೇಡ್ಸ್, ದ ಪ್ರಾಬಿಲಿಟಿ ಆಫ್ ಎನಿ ಬ್ಲೇಡ್ ಬೀಯಿಂಗ್ ಡಿಫೆಕ್ಟಿವ್ is 0.002. If blades are supplied in a packets of 10, using Poisson, determine the number of packets containing no defective, 1 defective, 2 defective blades respectively in a consignment of 10,000 packets. ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ, ಇನ್ ಎ ಫ್ಯಾಕ್ಟ್ರಿ ಪ್ರೊಡ್ಯೂಸಿಂಗ್ ಬ್ಲೇಡ್ಸ್ ಅಂದರೆ ಪ್ರಾಬಬಿಲಿಟಿ ಆಫ್ ಬ್ಲೇಡ್ ಬೀಯಿಂಗ್ ಡಿಫೆಕ್ಟಿವ್ ಬಂದು 0.002. ಇದು ಒಂದೊಂದು ಸತಿ 1/500 ಆ ಥರ ಕೇಳ್ತಾರೆ, ಗೊತ್ತಾಗ್ತಿದೆಯಲ್ವಾ ಕ್ವಶನ್ನು. ಇಫ್ ಬ್ಲೇಡ್ಸ್ ಆರ್ ಸಪ್ಲೈಡ್ ಇನ್ ಎ ಪ್ಯಾಕೆಟ್ಸ್ ಆಫ್ 10, ಅರ್ಥ ಆಗ್ತಿದೆಯಲ್ವಾ. ಇದು ಪಿ ಕೊಟ್ಟವ್ರೆ ಮತ್ತು ಎನ್ ಕೊಟ್ಟವ್ರೆ. ಯೂಸಿಂಗ್ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಡಿಟರ್ಮೈನ್, ಇಲ್ಲಿ ಅವರೇ ಹೇಳ್ಬಿಟ್ಟಿದ್ದಾರೆ ಪಾಯ್ಸನ್ ಡಿಸ್ಟ್ರಿಬ್ಯೂಷನಿಂದ ಫೈಂಡ್ ಮಾಡಿ ಅಂತ. ನಂಬರ್ ಆಫ್ ಪ್ಯಾಕೆಟ್ಸ್ ಕಂಟೈನಿಂಗ್ ನೋ ಡಿಫೆಕ್ಟಿವ್, 1 ಡಿಫೆಕ್ಟಿವ್, 2 ಡಿಫೆಕ್ಟಿವ್, ಗೊತ್ತಾಗ್ತಿದೆಯಲ್ವಾ. ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಿ, ಗಿವನ್ ಡೇಟಾನ ಬರ್ಕೊಳ್ಳಿ. ಅಂದರೆ ಪಿ ಕೊಟ್ಟವ್ರೆ, ಪಿ ಅಂದ್ರೇನು 0.002. ಇಲ್ಲಿ ಬಂದು 0.002 ಬಂದೇನು ಪಿ 0.002. ಇದು ಪ್ರಾಬಬಿಲಿಟಿ ಆಫ್ ಬ್ಲೇಡ್ ಬಿ ಡಿಫೆಕ್ಟಿವ್, ಪ್ರಾಬಬಿಲಿಟಿ ಆಫ್ ಎ ಬ್ಲೇಡ್ ಡಿಫೆಕ್ಟಿವ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ. ಎನ್ ಎಷ್ಟು 10. ನೋಡಿ, ಪಾಯ್ಸನ್ನಲ್ಲಿ ಕ್ಯೂ ಎನ್ ಫೈಂಡ್ ಮಾಡೋದು ಬೇಕಾಗಿಲ್ಲ. ಇಲ್ಲಿ ಮೀನ್ನ ಫೈಂಡ್ ಮಾಡಬೇಕು. ಮೀನ್ ಅಂದರೆ ಮ್ಯೂ. ಇಲ್ಲಿ ಮೀನ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಅದರ ಡಿನೋಷನ್ ಎಮ್ ಅಂದರೆ ಎನ್ ಇಂಟು ಪಿ. ಅರ್ಥ ಆಗ್ತಿದೆಯಲ್ವಾ. ಮ್ಯೂ ಅಂದರೆ ಎಮ್ಮು, ಎಮ್ಗೆ ಫಾರ್ಮುಲಾ ಎನ್ ಇಂಟು ಪಿ. ಎನ್ ಎಷ್ಟು 10, ಪಿ ಎಷ್ಟು 0.002. ಜ್ಞಾಪಕ ಇಟ್ಕೊಳ್ಳಿ, ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಅಂತ ಮೆನ್ಷನ್ ಮಾಡಿದರೆ ಅರ್ಥ ಆಗ್ತಿದೆಯಲ್ವಾ. ನೀವೇನು ಮಾಡಬೇಕು, ಎಮ್ನ ಫೈಂಡ್ ಮಾಡ್ಕೋಬೇಕು, ಕ್ಯೂ ಎನ್ ಫೈಂಡ್ ಮಾಡೋದು ಬೇಕಾಗಿಲ್ಲ, ಗೊತ್ತಾಗ್ತಿದೆಯಲ್ವಾ. ಇಲ್ಲಿ ನೋಡಿ, ಪ್ರಾಬಬಿಲಿಟಿ ತುಂಬ ಅಂದರೆ ಸ್ಮಾಲ್ ಇದೆ. ಆ ಕೇಸಲ್ಲಿ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ನೋಡಿ, 2 ಕೇಸಲ್ಲಿ ನಾವು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ನ ಪ್ರಿಫರ್ ಮಾಡ್ತೀವಿ. ಒಂದು ಪ್ರಾಬಬಿಲಿಟಿ ತುಂಬಾ ಸ್ಮಾಲ್ ಇರುತ್ತೆ, ಅಂದರೆ 0.2 ಇರೋ ಬದಲು 0.002 ಇದೆ. 0.1, 0.2 ಬಂದರೆ ಮಾಮೂಲಿ ಪ್ರಾಬಬಿಲಿಟಿ ಯೂಸ್ ಬೈನಾಮಿಯಲ್ ಯೂಸ್ ಮಾಡ್ಬೋದು. ಇಲ್ಲಿ ತುಂಬಾ ಕಡಿಮೆ ಇದೆ. ಇನ್ನೊಂದು ಕೇಸ್ ಏನಂದರೆ ಎನ್ ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ಎನ್ ಆ ಥರ ಏನು ಜಾಸ್ತಿ ಇಲ್ಲ, ಆದರೆ ಪ್ರಾಬಬಿಲಿಟಿ ಪಿ ವ್ಯಾಲ್ಯೂ ಕಡಿಮೆ ಇದೆ. ಅದಕ್ಕೆ ಪಾಯ್ಸನ್ನ ನಾವು ಪ್ರಿಫರ್ ಮಾಡೋದು. ಅವ್ರು ಕೊಳ್ಳಿಲ್ಲ ಅಂದರೂ ಪಾಯ್ಸನ್ನ ಮಾಡಬೇಕು ನಾವು. ಆದರೆ ಅವರೇ ಮೆನ್ಷನ್ ಮಾಡಿದ್ದಾರೆ ಪಾಯ್ಸನ್ ಅಂತ, ಏನು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಇಲ್ಲಿ ಎಮ್ ಏನು 10 ಇಂಟು 0.02. ಇನ್ನು ಕ್ಯಾಲ್ಸಿಲ್ ಮಾಡ್ಕೊಳ್ಳಿ. 10 ಇಂಟು 0.02 ಕ್ಯಾಲ್ಸಿಲ್ ಮಾಡ್ಕೊಳ್ಳೋಣ. ನೋಡಿ, ನೋಡ್ಬಿಟ್ಟು 10 ಇಂಟು 0.002 ಎಷ್ಟು ಬರುತ್ತೆ, 0.02 ಬರುತ್ತೆ. ಎಮ್ ಒಂದು 0.02 ಬರುತ್ತೆ. ಈಗ ನೋಡಿ, ಎಮ್ನ ಫೈಂಡ್ ಮಾಡಿದ್ಮೇಲೆ ಪಿ ಆಫ್ ಎಕ್ಸ್ನ ಬರ್ಕೊಳ್ಳಿ. ಪಿ ಆಫ್ ಎಕ್ಸ್ ಅಂದರೆ ಎಮ್ ಪವರ್ ಎಕ್ಸ್ ಇ ಪವರ್ ಮೈನಸ್ ಎಮ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಇಲ್ಲಿ ಪಿ ಆಫ್ ಎಕ್ಸ್ ಅಂದರೆ ಎಮ್ ಜಾಗದಲ್ಲಿ 0.02 ಹಾಕ್ಕೊಳ್ಳಿ, ಪವರ್ ಎಕ್ಸ್ ಇ ಪವರ್ ಮೈನಸ್ 0.02 ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಇದು ಬಂದು ಪಿ ಆಫ್ ಎಕ್ಸ್. ಏನು ಮಾಡಬೇಕು, ಎಮ್ ಜಾಗದಲ್ಲಿ 0.02 ಹಾಕ್ಕೊಳ್ಳಿ, 0.02 ಪವರ್ ಎಕ್ಸ್ ಇ ಪವರ್ ಮೈನಸ್ 0.02 ಡಿವೈಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಇದಾದ ತಕ್ಷಣ ಏನು ಮಾಡಬೇಕು, ಫಸ್ಟು ಪ್ರಾಬಬಿಲಿಟಿ ಆಫ್ ನೋ ಡಿಫೆಕ್ಟಿವ್ ಫೈಂಡ್ ಮಾಡಬೇಕು, ಪ್ರಾಬಬಿಲಿಟಿ ಆಫ್ 1 ಡಿಫೆಕ್ಟಿವ್ ಫೈಂಡ್ ಮಾಡಬೇಕು, ಪ್ರಾಬಬಿಲಿಟಿ ಆಫ್ 2 ಡಿಫೆಕ್ಟಿವ್ ಫೈಂಡ್ ಮಾಡಿ. ಇನ್ನೇ ಕನ್ಸೈನ್ಮೆಂಟ್ ಆಫ್ 10,000 ಪ್ಯಾಕೆಟ್ಸ್ 10,000 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಯಾಕಂದರೆ ಇದು ಒಂದು ಸ್ಯಾಂಪಲ್ಗೆ ಮಾಡ್ತಾ ಇರೋದು ನಾವು. ಆಮೇಲೆ ಇಂಟು 10,000 ಮಲ್ಟಿಪ್ಲೈ ಮಾಡ್ಕೋಬೇಕು, ಅಂದರೆ 1 ಪ್ಯಾಕೆಟ್ಗೆ ಮಾಡ್ತಾ ಇರೋದು ನಾವು. ಆಮೇಲೆ ಇದು ಏನು ಬರುತ್ತೆ ಪ್ರಾಬಬಿಲಿಟಿ, ಅದನ್ನ 10,000 ಮಲ್ಟಿಪ್ಲೈ ಮಾಡಿದ್ರೆ ನಂಬರ್ ಆಫ್ ಪ್ಯಾಕೆಟ್ ಸಿಕ್ಬಿಡುತ್ತೆ ನಿಮಗೆ. ಈಗ ಮಾಡೋದು ಯಾವ ಥರ ನೋಡಿ, ಫಸ್ಟು ಪಿ ಆಫ್ ನೋ ಡಿಫೆಕ್ಟಿವ್ಗೆ ಪಿ ಆಫ್ 0ನ ಫೈಂಡ್ ಮಾಡಬೇಕು. ಏನು ಫೈಂಡ್ ಮಾಡಬೇಕು, ಪಿ ಆಫ್ 0. ಈಗ ನೋಡಿ, ಪಿ ಆಫ್ 0 ಈಸ್ ಈಕ್ವಲ್ ಟು 0.02 ಪವರ್ 0 ಇ ಪವರ್ ಮೈನಸ್ 0.02 ಡಿವೈಡ್ ಬೈ 0 ಫ್ಯಾಕ್ಟೋರಿಯಲ್. ಇದು ಎಷ್ಟು ಬರುತ್ತೆ ಕ್ಯಾಲ್ಸಿಲ್ ಮಾಡ್ಕೊಳ್ಳೋಣ. ನೋಡಿ, ಕ್ಯಾಲ್ಸಿನ ಕ್ಲಿಯರ್ ಮಾಡ್ಕೋಬಿಡಿ.
ನೋಡಿ ಕ್ಯಾಲ್ಸಿಲ್ ಮಾಡೋದು ಯಾವ ಥರ, ಫಸ್ಟ್ ಇಯರ್ ಮಾಡ್ಕೊಳ್ಳೋಣ. ಶಿಫ್ಟ್ ಟು 9 3 ಈಕ್ವಲ್. ಆಮೇಲೆ ಏನು ಮಾಡಿ, ಕ್ಯಾಲ್ಸಿಲಿ ನೀವೇನು ಮಾಡಿ ನೋಡಿ, 0.02 ಪವರ್ ಎಕ್ಸ್ ಇ ಪವರ್ ಮೈನಸ್ 0.02 ಬೈ ಎಕ್ಸ್ ಫ್ಯಾಕ್ಟೋರಿಯಲ್ನ ಟೈಪ್ ಮಾಡ್ಕೊಳ್ಳಿ. ಇದನ್ನ ಗೊತ್ತಾಗ್ತಿದೆಯಲ್ವಾ? 0.02 ಪವರ್ ಎಕ್ಸ್ ಇ ಪವರ್ ಮೈನಸ್ 0.02 ಡಿವೈಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್ನ ಟೈಪ್ ಮಾಡ್ಕೋಬೇಕು. ಈಗ ನೋಡಿ, ಇದನ್ನ ಟೈಪ್ ಮಾಡ್ಕೊಳ್ಳೋಣ. ಬ್ರಾಕೆಟ್ ಓಪನ್, 0.02 ಪವರ್ ಎಕ್ಸ್ ಇಂಟು ಶಿಫ್ಟ್ ಲ್ಯಾನ್ ಮೈನಸ್ 0.02 ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್, ಆಲ್ಫಾ ಕ್ಲೋಸ್ ಬ್ರಾಕೆಟ್, ಶಿಫ್ಟ್ ಟು ಎಕ್ಸ್ ಇನ್ವರ್ಸ್. ಈ ಥರ ಹೊಡೆದು ಕ್ಯಾಲ್ಕುಲೇಟ್ ಕೊಡಬೇಕು. ಎಕ್ಸಾಕ್ಟಲ್ಲಿ 0 ಕೊಡಬೇಕು. 0 ಕೊಟ್ಟಾಗ ಏನು ಬರುತ್ತೆ, 0.9801986 ಅಂತ ಬರ್ತಿದೆ. ಇಲ್ಲಿ 5th ಡಿಜಿಟ್ನ ಯಾವಾಗಲೂ ಅಬ್ಸರ್ವ್ ಮಾಡಬೇಕು. 5th ಡಿಜಿಟ್ 9 ಇದೆ ಅಂದರೆ 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ 5th ಡಿಜಿಟು. ನಾವೇನು ಮಾಡಬೇಕು, ಅದಕ್ಕಿಂತ ಮುಂಚೆ ಡಿಜಿಟ್ ಇದೆಯಲ್ಲ 1 ಇರೋದನ್ನ 2 ಮಾಡ್ಕೋಬೇಕು. ಅಂದರೆ 01 ಇರೋದನ್ನ 02 ಅಂದರೆ 0.9802 ಮಾಡ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಇದೇನಾಗುತ್ತೆ, 0.9802. ಈಗ ನೋಡಿ, ನೆಕ್ಸ್ಟ್ ಏನು ಮಾಡಿ, ಈಗ ದ ನಂಬರ್ ಆಫ್ ಪ್ಯಾಕೆಟ್ಸ್ containing no defective in a consignment of 10,000 packets. In a consignment of 10,000 ಪ್ಯಾಕೆಟ್ಸ್ ಅಂತ ಬರ್ತು. ಗೊತ್ತಾಗ್ತಿದೆಯಲ್ವಾ? ದ ನಂಬರ್ ಆಫ್ ಪ್ಯಾಕೆಟ್ಸ್ ಕಂಟೈನಿಂಗ್ ನೋ ಡಿಫೆಕ್ಟಿವ್ ಇನ್ ಎ ಕನ್ಸೈನ್ಮೆಂಟ್ ಆಫ್ 10,000 ಪ್ಯಾಕೆಟ್ಸ್ ಅಂತ ಬರೋದು. ಈಗೇನು ಪ್ರಾಬಬಿಲಿಟಿ ಬಂದಿದೆ ಅದಕ್ಕೆ 10,000 ಮಲ್ಟಿಪ್ಲೈ ಮಾಡ್ಕೋಬೇಕು. 10,000 ಇಂಟು ಪಿ ಆಫ್ 0. ಅರ್ಥ ಆಗ್ತಿದೆಯಲ್ವಾ? 10,000 ಇಂಟು ಪಿ ಆಫ್ 0. ಈಗ 10,000 ಇಂಟು ಪಿ ಆಫ್ 0 ಅಂದರೆ ಏನು? 10,000 ಇಂಟು 0.9802. 10,000 ಇಂಟು 0.9802 ಇದೆಷ್ಟಾಗುತ್ತೆ? 10,000 ಇಂಟು 0.9802 ಏನಾಗುತ್ತೆ ಇಲ್ಲಿ ನೋಡಿ, 10,000 ಇಂಟು 0.9802 9802 ಪ್ಯಾಕೆಟ್ಸ್ ಬರುತ್ತೆ. 9802 ಪ್ಯಾಕೆಟ್ಸ್ ಬರುತ್ತೆ. ಈಗ ನೆಕ್ಸ್ಟು ಫಸ್ಟ್ ಒನ್ ಆಯಿತು. ಸೆಕೆಂಡ್ ಒನ್ ಏನು, ನೋ ಡಿಫೆಕ್ಟಿವ್ ಆದಮೇಲೆ 1 ಡಿಫೆಕ್ಟಿವ್. ಇದನ್ನ 1 ಬೇಕಿದ್ರೆ 1 ಅಂತ ಬರ್ಕೊಳ್ಳೋಣ. ಇದನ್ನ ಈಗ ಸೆಕೆಂಡು 1 ಡಿಫೆಕ್ಟಿವ್ ಅಂದರೆ ಪಿ ಆಫ್ 1ನ ಫೈಂಡ್ ಮಾಡಬೇಕು. ಪಿ ಆಫ್ 1 ಅಂದರೆ ಇಲ್ಲಿ ಎಕ್ಸಾಕ್ಟಲ್ಲಿ 1 ಹಾಕ್ಕೋಬೇಕು. 0.02 ಹೋಲ್ ಪವರ್ 1 ಇ ಪವರ್ ಮೈನಸ್ 0.02 ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್. ಇದನ್ನ ಕ್ಯಾಲ್ಸಿಲಿ ಯಾವ ಥರ ಮಾಡಬೇಕಂದ್ರೆ, ಇದನ್ನ ನೋಡಿ 0.02 ಪವರ್ ಎಕ್ಸ್ ಇದೆಯಲ್ಲ ಅದನ್ನ ತರಿಸ್ಕೊಂಡು ಕ್ಯಾಲ್ಕುಲೇಟ್ ಅಂತ ಹೊಡಿಬೇಕು. ಕ್ಯಾಲ್ಸಿಲಿ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, AC ಹೊಡೀರಿ, ಇದು ಮೇಲ್ಗಡೆ ಹೋಗಿ ಈ ಥರ ಬರುತ್ತೆ. 0.02 ಪವರ್ ಎಕ್ಸ್ ಇಂಟು ಇ ಪವರ್ ಮೈನಸ್ 0.02 ಬೈ ಎಕ್ಸ್ ಫ್ಯಾಕ್ಟರ್. ಇಲ್ಲಿ ಕ್ಯಾಲ್ಕುಲೇಟ್ ಕೊಡಿ, ಎಕ್ಸಾಕ್ಟಲ್ಲಿ 1 ಕೊಡಿ. 1 ಕೊಟ್ಟರೆ ಏನಾಗುತ್ತೆ, 0.0196 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ನೋಡಿ, 5th ಡಿಜಿಟ್ 0 ಇರೋದ್ರಿಂದ 4 ಡಿಜಿಟ್ ಏನಿದೆ ಅದು ಬರ್ಕೊಳ್ಳಿ. 0.0196 0.0196
196. ಈಗೇನು ಮಾಡಬೇಕು, ದ ನಂಬರ್ ಆಫ್ ಪ್ಯಾಕೆಟ್ಸ್ ಇಲ್ಲಿಂದ ಬರೀರಿ. ಸೆಂಟೆನ್ಸ್ ಏನಿದೆ ಅದು ದ ನಂಬರ್ ಆಫ್ ಪ್ಯಾಕೆಟ್ಸ್ ಕಂಟೈನಿಂಗ್ 1 defective in a consignment of 10,000 packets is equal to 10,000 into 0.0196. ಇಲ್ಲಿ ನೋಡಿ, ಇದು ಮಲ್ಟಿಪ್ಲೈ ಮಾಡೋಣ. 10,000 into 0.0196 ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ ನೋಡಿ. ಇಲ್ಲಿ ನೋಡಿ ಏನು ಮಾಡೋದು, ಇದನ್ನ ನೋಡ್ಕೊಳ್ಳಿ. 10,000 into 0.0196 ನೋಡಿ, 196 ಪ್ಯಾಕೆಟ್ಸ್. ಇದು 196 ಪ್ಯಾಕೆಟ್ಸ್. ಈಗ ನೋಡಿ, ನೆಕ್ಸ್ಟು 1 ಡಿಫೆಕ್ಟಿವ್ ಆಯಿತು, ನೋ ಡಿಫೆಕ್ಟಿವ್ ಆಯಿತು, 2 ಡಿಫೆಕ್ಟಿವ್. 2 ಡಿಫೆಕ್ಟಿವ್ಗೆ P(2) ಫೈಂಡ್ ಮಾಡಬೇಕು. P(2) ಅಂದರೆ ಇಲ್ಲಿ ಎಕ್ಸಾಕ್ಟ್ದಲ್ಲಿ 2 ಹಾಕ್ಕೋಬೇಕು. 0.02 ಪವರ್ 2 e ಪವರ್ -0.02 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. ಅಂದರೆ P(2) ಅಂದರೆ ಎಕ್ಸಾಕ್ಟ್ದಲ್ಲಿ 2 ಹಾಕಬೇಕು, ಮೇಲ್ಗಡೆ ಹೋಗ್ಬಿಟ್ಟು. ಗೊತ್ತಾಗ್ತಿದೆಯಲ್ವಾ? ಈಗೇನಂದರೆ ಇಲ್ಲಿ ಇದನ್ನ ಮಾಡೋದು ಯಾವ ಥರ ಅಂದರೆ 0.02 ಪವರ್ x e ಪವರ್ -0.02 ಡಿವೈಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್ ಇದೆಯಲ್ಲ, ಅದಕ್ಕೆ ಹೋಗಬೇಕು. ಈಗ ನೋಡಿ, ಇದು ಮೇಲ್ಗಡೆ ಹೋಗಿ ಇಲ್ಲಿ ಇದಕ್ಕೆ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸಾಕ್ಟ್ದಲ್ಲಿ 2 ಹಾಕಿ ಏನು ಬಂತು, 1.96039737 ಇಂಟು 10⁻⁻⁴. ಇದರಲ್ಲಿ 4 ಡಿಜಿಟ್ ಆದಮೇಲೆ ಏನಿದೆ, 9 ಇದೆ. ಅದಕ್ಕೆ 1.9603 ಬದಲು 04 ಮಾಡ್ಕೊಳ್ಳಿ. ಇದನ್ನ ಬರೀಲೇಬೇಕು. ಇಂಟು 10⁻⁻⁴ ಏನಾಗುತ್ತೆ, 1.9604 ಇಂಟು 10⁻⁻⁴. ಇದೇನು ಮಾಡಬೇಕು, ದ ನಂಬರ್ ಆಫ್, ಈ ಸೆಂಟೆನ್ಸ್ ಬರ್ದ್ಬಿಡಿ. ದ ನಂಬರ್ ಆಫ್ ಪ್ಯಾಕೆಟ್ಸ್ ಕಂಟೈನಿಂಗ್, ನೋ ಡಿಫೆಕ್ಟಿವ್ ಆಯಿತು, 1 ಡಿಫೆಕ್ಟಿವ್ ಆಯಿತು, ಈಗ 2 ಡಿಫೆಕ್ಟಿವ್ in a consignment of 10,000 packets is equal to 10,000 into 1.9604 into 10⁻⁻⁴. ಇದನ್ನ ಟೈಪ್ ಮಾಡ್ಕೊಬಿಡಿ ಕ್ಯಾಲ್ಸಿಯಲ್ಲಿ. 10,000 ಇಂಟು, ಇದನ್ನ ಟೈಪ್ ಮಾಡೋದು ಯಾವ ಥರ, AC ಹೊಡೀರಿ. 10,000 ಇಂಟು 1.9604 ಇಂಟು 10⁻⁻⁴ ಎಷ್ಟು ಬರುತ್ತೆ, 1.9604 ಬರುತ್ತೆ. 1.9604 ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 2. 1.9604 ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 2 ಪ್ಯಾಕೆಟ್ಸ್. ಅಂದರೆ ಇಲ್ಲಿ ಏನಂದರೆ ನಿಮಗೆ ಅರ್ಥ ಆಗೋದು, ಈಗ ಎಷ್ಟು ಪ್ಯಾಕೆಟ್ ಇದೆ, 10,000 ಪ್ಯಾಕೆಟ್ಸಲ್ಲಿ ನೋ ಡಿಫೆಕ್ಟಿವ್ ಇರೋದು ಅಂದರೆ 9802. ಗೊತ್ತಾಗ್ತಿದೆಯಲ್ವ? 1 ಡಿಫೆಕ್ಟಿವ್ ಇರೋದು 196, 2 ಡಿಫೆಕ್ಟಿವ್ ಇರೋದು 2 ಪ್ಯಾಕೆಟ್ಸ್. ಯಾಕಂದರೆ ಇಲ್ಲಿ ಪ್ರಾಬಬಿಲಿಟಿ ಆಫ್ ಡಿಫೆಕ್ಟಿವ್ ತುಂಬ ಕಡಿಮೆ ಇದೆ. ಅದಕ್ಕೆ 10,000ಅಲ್ಲಿ 2 ಪ್ಯಾಕೆಟ್ ಮಾತ್ರ ಡಿಫೆಕ್ಟಿವ್ ಪ್ಯಾಕೆಟ್ಸ್ ಹಾಕ್ಬೋದು ಅಂತ. ಗೊತ್ತಾಗ್ತಿದೆಯಲ್ವ? ಈಗ ನೋಡಿ, ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಇನ್ನೇ ಕನ್ಸೈನ್ಮೆಂಟ್ ಆಫ್, ಇದು ಈ ಕಡೆ ಇರೋದು
in a consignment of. ಸರಿನಾ? ಸೆಂಟೆನ್ಸ್ ಅದು ವರ್ಡ್ ಕಾಣಿಸ್ತಾ ಇರಲಿಲ್ಲ, ಅದಕ್ಕೆ ಬರ್ತಿದ್ದೀನಿ. ಗೊತ್ತಾಯ್ತಲ್ವಾ? ಈಗ ನೋಡಿ, ಇನ್ನೊಂದು ಸತಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇನ್ ಎ ಫ್ಯಾಕ್ಟ್ರಿ ಪ್ರೊಡ್ಯೂಸಿಂಗ್ ಬ್ಲೇಡ್ಸ್, ದ ಪ್ರಾಬಬಿಲಿಟಿ ಆಫ್ ಎನಿ ಬ್ಲೇಡ್ ಬೀಯಿಂಗ್ ಡಿಫೆಕ್ಟಿವ್ is 0.002. If blades are supplied in packets of 10 using Poisson distribution, determine the number of packets containing no defective, 1 defective, 2 defective blades respectively in a consignment of 10,000 packets. ಇಲ್ಲಿ ಗಿವನ್ ಏನು ಪಿ ಕೊಟ್ಟಿದ್ದಾರೆ 0.002, ಎನ್ ಎಷ್ಟು 10, ಮ್ಯೂ ಅಂದರೆ ಎಮ್ಮು, ದಟ್ ಈಸ್ ಎನ್ ಪಿ. 10 ಇಂಟು 0.002 ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ 0.02 ಆಗುತ್ತೆ. ಪಿ ಆಫ್ ಎಕ್ಸ್ಗೆ ಫಾರ್ಮುಲಾ ಎಮ್ ಪವರ್ ಎಕ್ಸ್ ಇ ಪವರ್ ಮೈನಸ್ ಎಮ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಪಿ ಆಫ್ ಎಕ್ಸ್ ಅಂದರೆ ಎಮ್ ಜಾಗದಲ್ಲಿ 0.02 ಹಾಕ್ಕೊಳ್ಳಿ, 0.02 ಪವರ್ ಎಕ್ಸ್ ಇ ಪವರ್ ಮೈನಸ್ 0.02 ಡಿವೈಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಫಸ್ಟ್ ನೋ ಡಿಫೆಕ್ಟಿವ್ಗೆ ಎಕ್ಸ್ ಜಾಗದಲ್ಲಿ 0 ಹಾಕಿ, ಪಿ ಆಫ್ 0.02 ಪವರ್ 0 ಇ ಪವರ್ ಮೈನಸ್ 0.02 ಬೈ 0 ಫ್ಯಾಕ್ಟೋರಿಯಲ್. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಬಿಟ್ಟು ಕ್ಯಾಲ್ಕುಲೇಟ್ ಕೊಟ್ಟು ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಇದು ಬರುತ್ತೆ. ಆದರೆ ಇದು ಬಂದಿರೋದು ಪಿ ಆಫ್ 0 ಅಂದರೆ ಪ್ರಾಬಿಲಿಟಿ ಆಫ್ ನೋ ಡಿಫೆಕ್ಟಿವ್. ನಮ್ಗೆ ಬೇಕಾಗಿರೋದು ನಂಬರ್ ಆಫ್ ಪ್ಯಾಕೆಟ್ಸ್ ಕಂಟೈನಿಂಗ್ ನೋ ಡಿಫೆಕ್ಟಿವ್, ಅಂದರೆ ಇದು ಪ್ರಾಬಬಿಲಿಟಿ ಆಫ್ ನೋ ಡಿಫೆಕ್ಟಿವ್ ಫಾರ್ 1 ಪ್ಯಾಕೆಟ್. ಗೊತ್ತಾಗ್ತಿದೆಯಲ್ವಾ? ನಮ್ಗೆ ಬೇಕಾಗಿರೋದು ನಂಬರ್ ಆಫ್ ಪ್ಯಾಕೆಟ್ಸ್. ಅದಕ್ಕೆ ಟೋಟಲ್ ನಂಬರ್ ಆಫ್ ಪ್ಯಾಕೆಟ್ಸ್ ಇರೋದು 10,000. ಅದಕ್ಕೆ 10,000 ಇಂಟು ಪಿ ಆಫ್ 0 ಮಾಡಬೇಕು. 10,000 ಇಂಟು 0.9802 ಅಂದರೆ 9802 ಪ್ಯಾಕೆಟ್ಸ್ ಆಗುತ್ತೆ. ಸೆಕೆಂಡು 1 ಡಿಫೆಕ್ಟಿವ್ಗೆ ಪಿ ಆಫ್ 1, ಇಲ್ಲಿ ಎಕ್ಸಾಕ್ಟಲ್ಲಿ 1 ಹಾಕ್ಕೋಬೇಕು ಅಷ್ಟೇ. ಪಿ ಆಫ್ 1 ಈಸ್ ಈಕ್ವಲ್ ಟು 0.02 ಪವರ್ 1 ಇ ಪವರ್ ಮೈನಸ್ 0.02 ಡಿವೈಡ್ ಬೈ 1 ಫ್ಯಾಕ್ಟೋರಿಯಲ್. ಕ್ಯಾಲ್ಸಿಲ್ ಮಾಡಿದ್ರೆ ಇದು ಬರುತ್ತೆ. ದ ನಂಬರ್ ಆಫ್ ಪ್ಯಾಕೆಟ್ಸ್ ಕಂಟೈನಿಂಗ್ 1 ಡಿಫೆಕ್ಟಿವ್ ಇನ್ ಎ ಕನ್ಸೈನ್ಮೆಂಟ್ ಆಫ್ 10,000 ಪ್ಯಾಕೆಟ್ಸ್ ಇಸ್ 10,000 ಇಂಟು 0.0196, ದಟ್ ಈಸ್ 196 ಪ್ಯಾಕೆಟ್ಸ್. ಥರ್ಡ್ ಒನ್ 2 ಡಿಫೆಕ್ಟಿವ್ಗೆ ಪಿ ಆಫ್ 2, ಎಕ್ಸಾಕ್ಟಲ್ಲಿ 2 ಹಾಕ್ಕೊಳ್ಳಿ, 0.02 ಪವರ್ 2 ಇ ಪವರ್ ಮೈನಸ್ 0.02 ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್. ಅಂದರೆ ಆನ್ಸರ್ 1.9604 ಇಂಟು 10 ಟು ದಿ ಪವರ್ ಆಫ್ ಮೈನಸ್ 4 ಬರುತ್ತೆ. The number of packets containing 2 defective in a consignment of 10,000 packets is 10,000 into 1.9604 into 10 raised to minus 4. Answer 2 packets. Thank you. Please like, share and subscribe.